ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 4,000 ವಾಚ್ ಅವ್ರನ್ನ ಒಂದೇ ತಿಂಗಳಲ್ಲಿ ಹೇಗೆ ಬೇಗ ನಾವು ಅತಿ ಬೇಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಹೇಗೆ ತುಂಬ ಜನನ ತಲೆಯಲ್ಲಿ ಇರ್ತದಲ್ವ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಬೇಗ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೇಕು, ಬೇರೆಯವ್ರ ಥರ ನಾವು ಮಾನಿಟೈಸನ್ ಆನ್ ಮಾಡ್ಕೋಬೇಕು ಅಂತ ಇರ್ತದಲ್ವ. ಒಂದೇ ತಿಂಗಳಲ್ಲಿ ನಾವು ಹೇಗೆ ಬೇಗ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾರ್ದಾರ ಲೈವ್ಗೆ ಹೋಗ್ಬೇಕಾದ್ರೆ ತುಂಬ ಜನ ಕೇಳ್ತಾಯಿದ್ರು, ನಾವು ವಾಚ್ ಅವರ್ ಹೇಗೆ ಮಾಡ್ಕೊಳ್ಳೋದು, ನಮಗೆ ವಾಚ್ ಅವರೇ ಕಂಪ್ಲೀಟ್ ಆಗ್ತಾಯಿಲ್ಲ, ನಾವು ಎಷ್ಟೇ ಟ್ರೈ ಮಾಡಿದ್ರು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂತ. ಆದರೆ ನಾವು ಅದಕ್ಕೂ ಒಂದು ಇದೈತೆ, ಏನಪ್ಪ ಅದು, ಬೇಗ ನಮ್ಮ ಏನು ಹೇಳ್ತಾರೆ, ನಮ್ಮ ಐಡಿಯಾ, ನಾವು ಏನೋ ಒಂದು ಐಡಿಯಾ ಉಪಯೋಗ ಮಾಡಿ ಬೇಗ ವಾಚ್ ಅವರು ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಸ್ವಲ್ಪ ತಲೆ ಓಡಿಸಿದ್ರೆ ಖಂಡಿತ ಒಂದೇ ತಿಂಗಳಲ್ಲೇ ನೀವು ಮಾನಿಟೈಸನ್ ಆನ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂದರೆ ನನಗೆ ಗೊತ್ತಿದ್ದರೆ ಆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಆದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ಇದ್ರ ಬಗ್ಗೆ ನಾವು ಮಾತಾಡೋಣ. 1,000ನ ಹೇಗೆ ಒಂದೇ ತಿಂಗಳಲ್ಲಿ 4,000ನ ಹೇಗೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ. ಇದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಹೊಸ್ದಾಗಿ ಫಸ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ. ಎಲ್ಲಿ ತನಕ ಒಂದು 65-70 ಜನ ಸಬ್ಸ್ಕ್ರೈಬರ್ ಬರೋ ತನಕ, 65 ಜನ 70 ಜನ ಸಬ್ಸ್ಕ್ರೈಬರ್ ಬರೋ ತನಕ ಡೈಲಿ ವೀಡಿಯೋಸ್ ಹಾಕ್ತೀರಾ. ನಿಮ್ಮ ವೀಡಿಯೋ ಸ್ವಲ್ಪ ಅವಾಗ ಕಡಿಮೆ, ಒಂದು ಏನಂದರೆ ಇವಾಗ ನೀವು ಚಾನಲ್ ಓಪನ್ ಮಾಡ್ತೀರಾ, ನೀವು ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಕಡಿಮೆ ಆಯ್ತಾರೆ. ಯಾಕೆಂದರೆ ನಿಮ್ದು ಇನ್ನೂ ಹೊಸ ಚಾನಲ್ ಅಲ್ವಾ, ಅವಾಗ ಅಷ್ಟು ನಿಮಗೆ ಯೂಟ್ಯೂಬು ನಿಮ್ಗೆ ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಸ್ವಲ್ಪ ನೀವು ಯಾವ ಥರ ಯೂಟ್ಯೂಬ್ಗೆ ಯಾವ ಥರ ವೀಡಿಯೋ ಕೊಡ್ತಾ ಇದ್ದೀರಾ ಅದನ್ನು ಚೆಕ್ ಮಾಡ್ತಾರೆ ಯೂಟ್ಯೂಬ್ ಕಡೆಯವರು. ನೀವು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀರಾ, ಇಲ್ಲಾಂದ್ರೆ ವಾರಕ್ಕೊಂದು ಸಲ ಹಾಕ್ತಾಯಿದ್ದೀರಾ, ಇಲ್ಲ ತಿಂಗ್ಳಿಗೆ ಸಲ ಹಾಕ್ತಾಯಿದ್ದೀರಾ, ಇಲ್ಲ 15 ದಿವಸಕ್ಕೆ ಸಲ ಹಾಕ್ತಾಯಿದ್ದೀರಾ, ಇಲ್ಲ ವಾರದಲ್ಲಿ 2 ವೀಡಿಯೋ ಆ ಥರ ಅದನ್ನು ಚೆಕ್ ಮಾಡ್ತಾರೆ. ನೀವು ಯಾವಾಗ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸ್ವಲ್ಪ ವೈರಲ್ ಮಾಡ್ತಾರೆ ವೀಡಿಯೋನ, ಸ್ವಲ್ಪ ವ್ಯೂ ಕೊಡೋಕ್ಕೆ. ಏಕೆಂದರೆ ಅವರೇ ನಮಗೆ ವ್ಯೂ ಕೊಡೋದು, ಈ ನಾವು ಬೇರೆ ಜನ ಎಲ್ಲ ನಮಗೆ ವ್ಯೂ ಕೊಡೋದು. ಅವರು ಯಾವಾಗ ನಿಮ್ಮ ವೀಡಿಯೋನ ಸ್ವಲ್ಪ ವೈರಲ್ ಮಾಡ್ತಾರೆ ಆವಾಗ ಜನಕ್ಕೆ ನೋಟಿಫಿಕೇಷನ್ ಹೋಗುತ್ತೆ. ಆವಾಗ ನೀವೇನಾದ್ರು ಒಳ್ಳೆ ಕಂಟೆಂಟ್ ಕೊಡ್ತು ಅಂದರೆ ಆವಾಗ ಜನ ಓಪನ್ ಮಾಡ್ತಾರೆ. ಅದೇನಾದ್ರು ಅದು ಜನಕ್ಕೆ ಇಷ್ಟ ಆಯಿತು ಅಂದರೆ ಆವಾಗ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಅರ್ಥ ಆಯ್ತಾ? ನಿಮ್ಮ ವಿಡಿಯೋ ಜನಕ್ಕೆ ಅದರಿಂದ ನಿಮ್ಮ ವಿಡಿಯೋದಿಂದ ಜನಕ್ಕೆ ಏನಾದರೂ ಒಂದು ಉಪಯೋಗ ಇರಬೇಕು, ಅದರಿಂದ ಏನಾದರೂ ಕಲಿಬೇಕು ಅವರು. ಆ ಥರ ಏನಾದ್ರು ವೀಡಿಯೋಸ್ ಏನಾದ್ರು ನೀವು ಕೊಡ್ತು ಅಂದರೆ ಆವಾಗ ನಿಮಗೆ ಸಬ್ಸ್ಕ್ರೈಬರ್ ಮಾಡಿಬಿಡ್ತಾರೆ. ಆವಾಗ ಏನು ಮಾಡಿರಿ, ಒಂದು 60-70 ಜನ ಗಂಟ ಬರೋ ತನಕ ಸ್ವಲ್ಪ ಡೈಲಿ ವೀಡಿಯೋಸ್ ಹಾಕೊಂಡೋಗಿ ಯಾವಾಗ ನಿಮಗೆ 70 ಜನ 65 ಜನ 70 ಜನ ಒಳಗಡೆ ಸಬ್ಸ್ಕ್ರೈಬರ್ ಆದರೂ ಆವಾಗ ಲೈವ್ ಸ್ಟಾರ್ಟ್ ಮಾಡಿ, ಲೈವ್ ಶುರು ಮಾಡಿದ್ರೆ ಆದಷ್ಟು ಜಾಸ್ತಿ 1 ಅವರ್ ಅಂತೂ ಲೈವ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಜಾಸ್ತಿ ಮಾಡಿ ಲೈವ, ಒಂದು 2 ಅವರು 3 ಅವರು ಆ ಥರ ಲೈವ್ ಮಾಡಿ. 3 ಅವರು ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ವಾ, ಬೇಡ, ನೀವೇನು ಮಾಡಿರಿ, ಒಂದು 3 ಟೈಮ್ ಮಾಡಿರಿ, ಇಲ್ಲ 2 ಟೈಮ್ ಮಾಡಿರಿ ಒಂದು ದಿನಕ್ಕೆ. ಬೆಳಗ್ಗೆ ಸಾಯಂಕಾಲ, ಇಲ್ಲ ಬೆಳಗ್ಗೆ ಮಧ್ಯಾಹ್ನ, ಇಲ್ಲ ಮಧ್ಯಾಹ್ನ ರಾತ್ರಿ, ಆ ಥರ 2 ಟೈಮರ ಟ್ರೈ ಮಾಡಿರಿ. ಒಂದು ಸಲ ನಾವು ಲೈವ್ ಮಾಡ್ತು ಅಂದರೆ ಮಿನಿಮಮ್ ಒಂದು 10 ಅವರ್ ಮಾಡೋಕ್ಕೆ ಟ್ರೈ ಮಾಡಿರಿ. 10 ಅವರ್ ನಮಗೆ ಇದರಿಂದ ಲೈವ್ ಮಾಡಿದ್ರೆ ಒಂದು 10 ಅವರ್ ವಾಚ್ ಅವರ್ ನಮಗೆ ಸಿಗೋ ಥರ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಇವಾಗ ನೀವು ಲೈವ್ ಸ್ಟಾರ್ಟ್ ಮಾಡ್ತೀರಾ, ಲೈವ್ ಶುರು ಮಾಡಿದ್ರೆ 1-2 ಅವರ್ ನೀವು ಲೈವ್ ಮಾಡ್ತು ಅಂದರೆ 2 ಅವರ್ ಮಿನಿಮಮ್ 2 ಅವರ್ ಮಾಡ್ತು ಅಂದರೆ ಖಂಡಿತ. ಏಕೆಂದರೆ ಅವಾಗ ಸ್ವಲ್ಪ ಜನದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜನಕ್ಕೆ ಯಾವ ಥರ ಮಾತಾಡ್ತೀರಾ, ಲೈವಲ್ಲಿ ಕೂತ್ಕೊಂಡು ನಿಮ್ಮ ಮಾತು ಕೇಳೋದಕ್ಕೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತು ಅಂದರೆ ಅವಾಗ ಜನ ಜಾಸ್ತಿ ಬರ್ತಾರೆ. ಅರ್ಥ ಆಯ್ತಾ? ನೀವು ಸೈಲೆಂಟಾಗೆ ಬ್ಯಾಕ್ ಕ್ಯಾಮ್ರಾ ಹಾಕೊಂಡು ಏನೂ ಮಾತಾಡ್ದೇನೆ ಸೈಲೆಂಟಾಗಿ ಇದ್ಬಿಟ್ರೆ ಅವಾಗ ಜನ ಬರೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಜನ ಅಂತೂ ಖಂಡಿತ ಬರೋದಿಲ್ಲ. ನೀವು ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಸುಮ್ಮನೆ ಸೈಲೆಂಟಾಗೆ ಬಂದವ್ರಿಗೆಲ್ಲ ಊಟ ಆಯಿತಾ, ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಅಷ್ಟು 2 ಮಾತಲ್ಲೇ ನೀವು ಮುಗಿಸಿತು ಅಂದರೆ ನಿಮ್ಗೆ 10 ಅವರು ನಿಮಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಏನಾದರೂ ಯಾವ್ದಾರ ಒಂದು ವಿಷಯದ ಬಗ್ಗೆ ಮಾತಾಡ್ರಿ, ಯಾವ್ದಾರ ಕಂಟೆಂಟ್ ಬಗ್ಗೆ ಮಾತಾಡ್ರಿ ಲೈವಲ್ಲಿ, ಅವಾಗ ಜನ ಬರ್ತಾರೆ, ಗೊತ್ತಾಯ್ತಾ? ಯಾವ್ದಾರ ಒಂದು ವಿಷಯನ, ಒಂದು ಟಾಪಿಕ್ ಬಗ್ಗೆ ಮಾತಾಡಿ. ಯಾವ್ದಾರ ಒಂದು ಇವಾಗ ಸುಮಾರು ಜನ ಆ ಥರ ಮಾಡ್ತಾರಲ್ವ, ಯಾವ್ದಾರ ಒಂದೊಂದು ವಿಷಯ ಟಾಪಿಕ್ ಎತ್ಕೊಂಡು ಮಾತಾಡ್ತಾರೆ. ಆ ಥರ ವಿಷಯ ಮಾತಾಡಿದ್ರೆ ಖಂಡಿತ ಜನ ಬರ್ತಾರೆ. 2 ಟೈಮ್ ಅದೇ ಥರ ಮಾಡಿ. ಇಲ್ವಾ ನಮ್ಗೆ 2 ಟೈಮ್ ಮಾಡೋಕ್ಕಾಗಿಲ್ವಾ, ಬೇಡ ಒಂದೇ ಟೈಮ್ ಮಾಡಿ. ಆದಷ್ಟು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಮಾಡಿರಿ.
ಆದಷ್ಟು ಜಾಸ್ತಿ ನಾವು ಅದೇ ಥರ ಮಾಡಿದ್ದು. ನಾವು ನಮನ ಕುಕ್ಕಿಂಗಲ್ಲಿ ಒಂದು ದಿನಕ್ಕೆ ನಾವು 3 ಸಲ ಲೈವ್ ಮಾಡ್ತಾಯಿದ್ದು. 3 ಸಲ ಲೈವ್ ಮಾಡಿದ್ರೆ ಮಿನಿಮಮ್ ನಮಗೆ ಒಂದು 35ರಿಂದ 40 ಅವರ್ ಸಿಗ್ತಾಯಿತ್ತು ಬರೀ ಲೈವಿಂದ ಮಾತ್ರ, ಬರೀ ಲೈವಿಂದ. ಅದಕ್ಕೆ ನಮಗೆ 3 ತಿಂಗಳು ಮಾನಿಟೈಸನ್, 3.5 ತಿಂಗಳಿಗೆ ಮಾನಿಟೈಸನ್ ಆನ್ ಆಯ್ತು ಅದು. ಆಮೇಲೆ ಸಾಯಂಕಾಲ ಮಾಡ್ತಿರಲ್ಲ, ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ಆಗುವ ಜನ ಫ್ರೀ, ಅವಾಗ ಸ್ವಲ್ಪ ಜನ ಫ್ರೀ ಇರ್ತಾರೆ, ಆವಾಗ ಲೈವ್ ಶುರು ಮಾಡಿ. ಆವಾಗ ಲೈವ್ ಶುರು ಮಾಡಿದ್ರೆ ಆವಾಗ ಒಂದು 2 ಅವರ್ ಲೈವ್ ಮಾಡ್ಕೊಳ್ಳಿ. ಆವಾಗ ಒಂದು 2 ಅವರ್ ಒಂದು ಲೈವ್ ಮಾಡುತ್ತು ಅಂದರೆ ಆವಾಗಲೂ ಸ್ವಲ್ಪ ಜನ ಏನಾದರೂ ನಿಮ್ಗೇನಾದರೂ ಸ್ವಲ್ಪ ಜನ ಬತ್ತು ಅಂದರೆ ಆವಾಗ ಒಂದು 10 ಅವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು 10 ಅವರ್ ಬರೋ ತನಕನಾದ್ರೂ ಸ್ವಲ್ಪ ಲೈವ್ ಸ್ವಲ್ಪ ಜಾಸ್ತಿ ಮಾಡಿ. ಅದರಿಂದ ನಿಮಗೆ ಲೈವ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ನೀವು ಚೆನ್ನಾಗಿ ಮಾತಾಡ್ತು, ಯಾವ್ದಾರ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತು ಅಂದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ನಿಮ್ಗೆ ಅಲ್ಲಿಂದನೂ ಸಬ್ಸ್ಕ್ರೈಬರ್ ಬರ್ತಾರೆ. ಅರ್ಥ ಆಯ್ತಾ? ಅದು ನೀವು ಯಾವಾಗ ನೀವು ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಜಾಸ್ತಿ ಮಾಡ್ತೀರ ಲೈವು, ತುಂಬ ಜನ ಬರ್ತಾರೆ ಅವಾಗ ಲೈವ್ಗೆ. ತುಂಬ ಜನ ಹುಡುಕೊಂಡು ಬರ್ತಾರೆ, ನಿಮ್ಮ ಲೈವ್ ಎಷ್ಟು ಗಂಟೆಗೆ ಅಂತ ಕೇಳ್ತಾರೆ. ಅವಾಗ ಟೈಮಿಂಗ್ಸ್ ಹೇಳ್ರಿ, ಅದಾಯ್ತಾ? ಅಲ್ಲಿಂದ ಅದನ್ನು ಮಾಡ್ಕೊಳ್ಳಿ. ಮತ್ತು ಬೇರೆಯವ್ರು ಲೈವ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಹೋಗಿ ಸಪೋರ್ಟ್ ಮಾಡಿ ಅವರಿಗೆ. ಬೇರೆಯವ್ರಿಗೆ ಹೋಗಿ ಸಪೋರ್ಟ್ ಮಾಡಿ, ಅಲ್ಲಿಂದ ಸಪೋರ್ಟ್ ತೊಗೊಳ್ಳಿ. ಅವಾಗ ಬೇರೆಯವ್ರ ಲೈವ್ ಹೋದ್ರೂ ಅಲ್ಲಿ ಟೈಮಿಂಗ್ಸ್ ಹಾಕಿ, ನಮ್ಮದು ಈ ಟೈಮ್ಗೆ ನಮಗೆ ಲೈವ್ ಮಾಡ್ತಾಯಿದ್ದೀವಿ, ದಯವಿಟ್ಟು ನಮಗೂ ಬಂದು ಸಪೋರ್ಟ್ ಮಾಡಿರಿ. ಟೈಮಿಂಗ್ಸ್ ಹಾಕಿ, ಅಲ್ಲಿ ನೀವು ಯಾವ ಟೈಮ್ಗೆ ಲೈವ್ ಮಾಡ್ತೀರಾ ಆ ಟೈಮ್ಗೆ ಇದು ಟೈಮಿಂಗ್ಸ್ ಹಾಕಿ ಅಲ್ಲಿ ಬನ್ನಿ ಅಂತ ಕರೀರಿ. ಫಸ್ಟು ಯಾವ್ದಾರ ಒಂದು ಲೈವ್ಗೆ ಹೋಯ್ತು ಅಂದರೆ 2-3 ಮೆಸೇಜ್ ಹಾಕಿ ಒಂದು ಲೈಕು ಕೊಟ್ಟು ಬರಬೇಡಿ. ಅರ್ಥ ಆಯ್ತಾ? ಯಾವ್ದಾರ ಒಂದು ಲೈವ್ಗೆ ಹೋದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಅವ್ರ ಲೈವಲ್ಲಿರ್ರಿ. ಹಾಫ್ ಆನ್ ಅವರ್ ಒಂದು ಲೈವಲ್ಲಿರ್ರಿ. ಆವಾಗ ನಿಮಗೆ ಸಬ್ಸ್ಕ್ರೈಬರು ಬರ್ತಾರೆ, ಅಲ್ಲಿರೋರು ಜನ ಪರಿಚಯ ಆಯ್ತಾರೆ. ಆವಾಗ ಹುಡುಕೊಂಡು ಬರ್ತಾರೆ ನಿಮ್ಮ ಲೈವ್ನ. ನಿಮ್ಮ ಲೈವ್ ಎಷ್ಟು ಗಂಟೆಗೆ ಅಂತ ಹುಡುಕೊಂಡು ಬರ್ತಾರೆ. ಅಕಸ್ಮಾತ್ ಏನಾದರೂ ನೀವು ಬೇರೆಯವ್ರ ಲೈವ್ಗೆ ಹೋಗ್ಬಿಟ್ಟು ಬರೀ ಒಂದು 4-5 ಮೆಸೇಜ್ ಹಾಕ್ಬಿಟ್ಟು, ಇಲ್ಲ ಸುಮ್ಮನೆ ಏನೋ ಒಂದು ಸಪೋರ್ಟ್ ಮೆಸೇಜ್ ಹಾಕ್ಬಿಟ್ಟು ಯಾರನ್ನೂ ಮಾತಾಡಿಸಿಲ್ಲ, ಲೈವ್ ಓನರ್ನೂ ನೀವು ಮಾತಾಡಿಸಿಲ್ಲ ಅಂದರೆ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಸುಮ್ಮನೆ ಒಂದು ಯಾರಾದರೂ ಈಗ ಸಬ್ಸ್ಕ್ರೈಬರ್ ಬೇಕಾದರೆ ಒಂದು ಸಬ್ ಮಾಡಿಬಿಡ್ತಾರೆ ಅಷ್ಟೇ. ಆಗ ನಿಮಗೆ ಜನ ಪರಿಚಯ ಆಗೋದಿಲ್ಲ. ಅದಕ್ಕೆ ಏನು ಮಾಡಿ, ಯಾರ್ದಾರ ಲೈವ್ಗೆ ನೀವು ಹೋದರೆ ಅಲ್ಲಿ ಬರೋರನ್ನ ಪರಿಚಯ ಮಾಡ್ಕೊಳ್ಳಿ. ಆವಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ಅವರು ನಿಮಗೆ ಸಪೋರ್ಟ್ ಕೊಡ್ತಾರೆ. ಆವಾಗ ನಿಮಗೆ ಬೇಗ ನೀವು ಲೈವ್ ಮಾಡೋಕೆ ಅವ್ರು ಬರ್ತಾರಲ್ಲ, ಆವಾಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಾವು ಯಾವಾಗ ನಮನ ಕುಕ್ಕಿಂಗಲ್ಲಿ ಈ ಥರ ನಾವು ವೀಡಿಯೋಸ್ ಮಾಡಿ ಹಾಕ್ತು, ನಾನು ಯಾರ್ದಾರ ಲೈವ್ಗೆ ಹೋದರೆ ತುಂಬ ಜನ ಹೇಳ್ತಾರೆ, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಮನ ಸಿಸ್ಟರ್ ನಿಮ್ಮನ್ನು ನೋಡಿ ನಾವು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ನಿಮ್ಮ ವೀಡಿಯೋಸ್ ನೋಡಿ ನಮ್ಗೆ ಇಷ್ಟು ದಿನ ಲೈವ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಒಂದು ಬೇರೆಯವ್ರ ಲೈವ್ ಹೋಗಿ ಸಪೋರ್ಟ್ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ನಿಮ್ಮ ವೀಡಿಯೋಸ್ ನೋಡೇ ನಾವು ಇವಾಗ ನಾವು ಶುರು ಮಾಡಿರೋದು ಲೈವ್ನ ಅಂತ ತುಂಬ ಜನ ಹೇಳ್ತಾರೆ. ನನಗೆ ಎಷ್ಟು ಖುಷಿ ಆಯ್ತದೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಆ ಥರ ನೀವು ಅಷ್ಟೇ ಯಾರ್ದಾರ ಲೈವ್ಗೆ ಹೋದರೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ. ನಾವು ಮಾತಾಡ್ಸಿದ್ರೇ ಅವ್ರು ನಮಗೆ ಪರಿಚಯ ಆಗೋದು. ಆಗ ನೀವು ಯಾವ ಊರು, ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾಯಿದ್ದೀರಾ, ಆಮೇಲೆ ನಿಮ್ಮದು ಊಟ ಆಯಿತಾ, ತಿಂಡಿ ಆಯಿತಾ, ಆ ಥರ ಏನೋ ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ. ಪರಿಚಯ ಮಾಡ್ಕೊಳ್ಳಿ ಅವ್ರನ್ನ. ಪರಿಚಯ ಮಾಡ್ಕೊಂಡು ಬರೀ ಕಮೆಂಟಲ್ಲಿ ಪರಿಚಯ ಮಾಡ್ಕೊಂಡ್ರೇ ನಿಮ್ಮ ಲೈವ್ ಹುಡ್ಕೊಂಡು ಬರ್ತಾರೆ. ಪರವಾಗಿಲ್ಲ, ಇವ್ರು ಚೆನ್ನಾಗಿ ಮಾತಾಡ್ತಾರೆ. ಲೈವಲ್ಲಿ ಏನಿಲ್ಲ, ಬರೀ ಮಾತೇ ಇರೋದಷ್ಟೇ. ಸೈಲೆಂಟಾಗಿ ಕೂತ್ಕೊತು ಅಂದರೆ ಯಾರೂ ಬರೋದಿಲ್ಲ, ಯಾರೂ ತಿರುಗಿ ನೋಡೋದಿಲ್ಲ, ಮಾತೇ ಇರೋದು ಲೈವಲ್ಲಿ. ಅದು ಎಷ್ಟು ಸರಿ ಹೇಳ್ಕೊಡ್ತೀನಿ. ಆ ಥರ ಮಾತಾಡಿ ಆದರೆ ಬೇರೆಯವ್ರ ಲೈವ್ಗೆ ಹೋಗ್ತೀವ, ಮಾತೇ ಆಡೋದಿಲ್ಲ. ಆಯಿತಾ, ಊಟ ಆಯಿತಾ, ತಿಂಡಿ ಆಯ್ತು ಅಷ್ಟೇ. ಯಾವ ಟಾಪಿಕ್ ಬಗ್ಗೆ ಮಾತಾಡೋದಿಲ್ಲ, ಬೇರೆ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಅಷ್ಟೇ. ಆಯ್ತು ಸಿಸ್ಟರ್ ಹೇಗಿದ್ದೀರಾ, ಊಟ ಆಯಿತಾ, ಬರೀ ಎಲ್ಲ ಲೈವಲ್ಲಿ ಅದೇ ಥರ ಆಗೋದ್ರೆ ಬೇಜಾರಾಗೋಯ್ತದೆ. ಒಬ್ಬೊಬ್ಬರು ಕಮೆಂಟು ಹಾಕ್ತಾರೆ, ಅಯ್ಯೋ ನಿಮ್ಮ ಲೈವ್ ಬೇಜಾರಾಗ್ತಾಯಿದೆ. ಆವಾಗ ಜನಕ್ಕೆ ಬೇಜಾರು ಮಾಡಬಾರ್ದು. ನಮ್ಮ ಲೈವ್ ಖುಷಿಯಿಂದ ಬರಬೇಕು, ಖುಷಿಯಿಂದ ಹೋಗಬೇಕು. ನಮ್ಮ ಲೈವ್ ಬಂದುಬಿಟ್ರೆ ತಮಾಷೆ ಇರಬೇಕು, ಜೋಕ್ಸ್ ತುಂಬ ಇರಬೇಕು. ಆವಾಗಲೇ ಜನ ಹುಡ್ಕೊಂಡು ಬರ್ತಾರೆ. ಆವಾಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಇದು ಈ ಲೈವ್ದು ಇದಾಯ್ತಾ. ಇವಾಗ ವೀಡಿಯೋಸ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಇನ್ನೂ ವೀಡಿಯೋಸಲ್ಲಿ ವಾಚ್ ಅವರ್ ಬೇಕು ಅಂದರೆ ನೀವು ಬೇರೆಯವ್ರದ್ದು ಒಂದು 10 ಜನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಅರ್ಥ ಆಯ್ತಾ? ಒಂದು 10 ಜನನ ಎಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಲೈವ್ಗೆ ಹೋಗಿ ಪರಿಚಯ ಆಗ್ತಿರಲ್ಲ, ಆವಾಗ ಅವ್ರ ಹತ್ರ ಫಸ್ಟು ನೀವು ಲೈವ್ಗೆ ಹೋಗಿ ಪರಿಚಯ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಕಮೆಂಟ್ ಹಾಕಿ, ನೀವು ಇಂಟರ್ನೆಟ್ ಯೂಸ್ ಮಾಡ್ತೀರಾ, ಮನೇಲಿ ಇಂಟರ್ನೆಟ್ ಆಯಿತಾ ಅಂತ ಫಸ್ಟು ಇದು ಮಾಡಿರಿ. ಇಂಟರ್ನೆಟ್ ಇರೋರನ್ನ ಆದಷ್ಟು ಈ ಮನೇಲಿ ಇಂಟರ್ನೆಟ್ ಇರ್ತದೆ ಅಂಥವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರಿಗೆ ನಮ್ಮ ಹತ್ರ ಇಂಟರ್ನೆಟ್ ಐತೆ, ನಿಮ್ಮ ವೀಡಿಯೋ ನಾವು ಓಡಿಸ್ತೀವಿ, ನಮ್ಮ ವೀಡಿಯೋ ನೀವು ಓಡಿಸಿ, ಆ ಥರ ಗ್ರೂಪ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಅದೊಂದು. ಆಮೇಲೆ ಇವಾಗೇನೋ ಫುಲ್ ಟಾಕ್ ಟೈಮ್ ಎಲ್ಲ ಇರ್ತದಲ್ಲ, ಅಂದರೆ ಒಂದು ಮೊಬೈಲ್ಗೆ ಹಾಕಿಸ್ಕೊಂಡಿರ್ತಾರೆ ಅವರು, ಆಗ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ರೀಚಾರ್ಜ್ ಮಾಡಿಸ್ಕೊತೀವಿ, ಅದೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ಫುಲ್ ಟಾಕ್ ಟೈಮ್ ಅಂತಾರಲ್ಲ, ಆ ಥರ ಏನಾದರೂ ಇದು ಮಾಡಿದ್ರೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಏನಿದ್ರೂ ಮನೇಲಿ ಇಂಟರ್ನೆಟ್ ಇರಬೇಕು. ಈ ವಿಡಿಯೋ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ನಿಮಗೆ ಇಂಟರ್ನೆಟ್ ಇದ್ರೇ ನಿಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಮನೇಲಿ ಇಂಟರ್ನೆಟ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಎಷ್ಟು ವೀಡಿಯೋ ಬೇರೆಯವ್ರದ್ದು ಆನ್ ಮಾಡ್ತೀರಾ ಅಷ್ಟು ವಾಚ್ ಅವರ್ ನಿಮಗೆ ಸಿಗುತ್ತೆ. ಹೇಗೆ ಅಂದರೆ, ಈಗ ಒಂದು 10 ಜನನ ಸೆಲೆಕ್ಟ್ ಮಾಡ್ಕೊತು ಅಂದರೆ ನೀವು ಒಬ್ಬೊಬ್ರದ ಒಂದು 5 ವೀಡಿಯೋ ಏನಾದರೂ ನೀವು ಆನ್ ಮಾಡಿ ಗ್ರೂಪ್ ಮಾಡಿ ನೀವು ಅವ್ರಿಗೆ ಸೆಂಡ್ ಮಾಡಿದ್ರೆ ಅವರು ನಿಮಗೆ ಸೆಂಡ್ ಮಾಡೋ ಥರ ಇರಬೇಕು. ಅವರು ನಿಮ್ಮ ವೀಡಿಯೋ ಆನ್ ಮಾಡಬೇಕು, ಆ ಥರ ಇರಬೇಕು. ಆವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅದರಿಂದ. ಆಮೇಲೆ ಇನ್ನೊಂದೇನು ಅಂದರೆ, ಬರೀ ಒಂದು ಮೊಬೈಲಲ್ಲಿ ಇದು ಆಗೋ ಕೆಲಸ ಅಲ್ಲ. ನಾನು ನಾವು ವೀಡಿಯೋ ಮಾಡಿದಾಗ ಫಸ್ಟು ಸರಿನೂ ನಾನು ಹೇಳಿದೆ, ಒಂದು ಮೊಬೈಲಲ್ಲಿ ಈ ಕೆಲಸ ಆಗೋದಿಲ್ಲ. ಒಂದು ಮೊಬೈಲ್ ಇಟ್ಕೊಂಡು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರ ಅಂದರೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ನಿಮಗೆ ಫೋನ್ಗಳು ಬರ್ತಾ ಇರ್ತದೆ, ಬೇರೆ ಏನಾದರೂ ಫೋನಲ್ಲಿ ಕೆಲಸ ಇರ್ತದೆ, ಬೇರೆಯವ್ರಿಗೆ ಸಪೋರ್ಟ್ಗೆ ಹೋಗಬೇಕು, ಬೇರೆಯವ್ರ ವೀಡಿಯೋಸ್ ನೋಡಬೇಕು, ತುಂಬ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಇನ್ನೊಂದು ಫೋನ್ ಇಟ್ಕೊಳ್ರಿ. ಏನು ಮಾಡಿರಿ, ಹಳೆ ಫೋನ್ಗಳು ಇರ್ತಾವಲ್ಲ, ನಿಮ್ಗೆ ಯಾರು ನಿಮ್ಮ ಮನೆಯವ್ರದ್ದು ಯಾರ್ದಾರು ಒಂದು ಹಳೆ ಫೋನ ರೆಡಿ ಮಾಡಿಸ್ಕೊಳ್ರಿ. ನಿಮಗೆ ಫೋನ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂದರೆ ನೀವು ಹಳೆ ಫೋನ್ನೇ ರೆಡಿ ಮಾಡಿಸ್ಕೊಂಡು ನೀವು ಅವರು ವೀಡಿಯೋ ವೀಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಳೆ ಫೋನ್ಗಳಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಇದು ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಬೇರೆಯವ್ರ ವೀಡಿಯೋನ ನಾವು ಇಂಟರ್ನೆಟ್ ಇದ್ದರೆ, ಅದಿಲ್ಲಾಂದರೆ ಅದಕ್ಕೂ ಕರೆನ್ಸಿ ಹಾಕ್ಸ್ಕೋಬೇಕಾಗುತ್ತೆ. ಅದಕ್ಕೆ ಹೇಳೋದು, ಮನೇಲಿ ಇಂಟರ್ನೆಟ್ ಇರಬೇಕು, ಬೇರೆ ಫೋನ್ಗೂ ಕನೆಕ್ಟ್ ಮಾಡ್ಕೋಬೋದು ನಾವು. ಆವಾಗ ನೀವು ಬೇರೆಯವ್ರ ವೀಡಿಯೋ ನೀವು ಆನ್ ಮಾಡ್ತು ಅಂದರೆ ಅವರು ನಿಮ್ಮ ವೀಡಿಯೋ ಆನ್ ಮಾಡ್ತಾರೆ. ಆವಾಗ ನಿಮಗೆ ವಾಚ್ ಅವರ್ ಅಲ್ಲಿಂದನೂ ಕೌಂಟ್ ಆಗುತ್ತೆ. ಆವಾಗ ಬೇಗ ಕಂಪ್ಲೀಟ್ 4,000 ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ನೀವು. ಆಮೇಲೆ ಇನ್ನೊಂದೇನು ಅಂದರೆ, ನಿಮ್ಮ ರಿಲೇಷನ್ ಯಾರಾದರೂ ಇರ್ತಾರೆ, ನಿಮಗೆ ಜಾಸ್ತಿ ಕ್ಲೋಸ್ ಆಗಿರ್ತಾರಲ್ಲ, ನಿಮಗೆ ಜಾಸ್ತಿ ಕ್ಲೋಸರ್ ಯಾರು ಇರ್ತಾರಲ್ಲ, ಅವ್ರಿಗೆ ನೀವೇನು ಹೇಳ್ರಿ ಅಂದರೆ, ನೀವು ಲೈವ್ ಮಾಡ್ತಿರಲ್ಲ, ನೀವು 2 ಅವರ್ 3 ಅವರ್ ಲೈವ್ ಮಾಡಿರ್ತೀರಲ್ಲ ಬೆಳಿಗ್ಗೆ ಸಾಯಂಕಾಲ, ಆ ವೀಡಿಯೋನ ಆನ್ ಮಾಡ್ಕೊಡೋಕ್ಕೆ ಹೇಳ್ರಿ. ಅದನ್ನು ನಿಮ್ಮ ಮೊಬೈಲಿಂದ ಸ್ವಲ್ಪ ನಮ್ಗೆ ಆನ್ ಮಾಡಿಕೊಡ್ರಿ. ಬೇರೆ ಏನಾದರೂ ಏನಾದ್ರು ಆನ್ ಮಾಡ್ಕೊಡೋ ಥರ ಇದ್ದರೆ ಅದನ್ನು ಆನ್ ಮಾಡಿಸಿ. ನೀವು ಲೈವ್ ಮಾಡ್ತಿರಲ್ಲ ಅಂಥ ವೀಡಿಯೋನ ಆನ್ ಮಾಡಿಸಿ. ನಿಮಗೆ ಎಷ್ಟು ಅವರ್ ನೀವು ಲೈವ್ ಮಾಡಿರ್ತೀರ ಅಷ್ಟೇನಾದರೂ ಏನಾದ್ರು ನಿಮ್ಗೆ ಆನ್ ಮಾಡಿಕೊಟ್ರೆ ಅಷ್ಟು ವಾಚ್ ಅವರ್ ನಿಮಗೆ ಕೌಂಟ್ ಆಗುತ್ತೆ. ಲೈವ್ ವೀಡಿಯೋನ ಆನ್ ಮಾಡಿದ್ರೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇತ್ತಾಗೆ ಲೈವ್ಗೆ ಹೋದ್ರೆ ನೀವು ಲೈವ್ ಮಾಡಿದ್ರೆ ಅಲ್ಲಿಂದ ವಾಚ್ ಅವರ್ ಬರುತ್ತೆ. ನೀವು ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ಗೆ ಹೋಗ್ತಿರಲ್ಲ, ನೀವೇನಾರು ಅಲ್ಲೇನಾರು ಪರಿಚಯ ಮಾಡ್ಕೊತು ಅಂದರೆ ಅವ್ರು ನಿಮಗೆ ಬಂದರೆ ಅಲ್ಲಿಂದ ವಾಚ್ ಅವರ್ ಬರುತ್ತೆ ನಿಮಗೆ. ನೀವು ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಏನಾದರೂ ಕೊಟ್ಟರೆ ನೀವು ಅಲ್ಲಿಂದ ನಿಮಗೆ ವಾಚ್ ಅವರ್ ಸಿಗುತ್ತೆ. ಅರ್ಥ ಆಯ್ತಾ? ಇಲ್ಲ ಗ್ರೂಪ್ ಮಾಡಿಕೊಂಡು ನಾವು ವೀಡಿಯೋ ಆನ್ ಮಾಡ್ಕೊತೀವಿ. ಡೈಲಿ ಒಂದು 5 ವೀಡಿಯೋ ಆನ್ ಮಾಡ್ಕೊಂಡು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಲಿ ಒಂದು 5 ವೀಡಿಯೋ ಆನ್ ಮಾಡಿರಿ. ಬೇರೆಯವ್ರ ವೀಡಿಯೋ ನಿಮ್ಮ ವೀಡಿಯೋ ನೀವು ನೋಡ್ಕೊಳ್ಳೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋ ಪದೇ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ವೀಡಿಯೋ ಆನ್ ಮಾಡ್ತು ಅಂದರೆ ವಾಚ್ ಅವರ್ ಫುಲ್ಲು ಡೌನ್ ಆಗೋಗುತ್ತೆ. ಅದು ತಪ್ಪು. ನಿಮ್ಮ ವೀಡಿಯೋ ನೀವು ಆನ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಬೇರೆಯವ್ರ ವೀಡಿಯೋ ಆನ್ ಮಾಡಿದ್ರೆ ಅವರು ನಿಮ್ಮ ವೀಡಿಯೋ ಆನ್ ಮಾಡಬೇಕು. ಆ ಥರ ಮಾಡ್ಕೊಳ್ರಿ. ನಿಮ್ಮ ವೀಡಿಯೋ ಆನ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೀವು ಪದೇ ಅದು ನೋಡಬೇಡ್ರಿ. ಪದೇ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಈಗ ನಮ್ಮ ವೀಡಿಯೋ ಎಷ್ಟು ಜನ ನೋಡೋರೆ, ಅದೇ ಈ ವೈ ಟಿ ಸ್ಟುಡಿಯೋದಲ್ಲಿ ಅಲ್ಲೋಗಿ ಕಮೆಂಟ್ ನೋಡ್ರಿ. ಬೇಕಿದ್ರೆ ವೀಡಿಯೋ ಆನ್ ಮಾಡ್ಕೊಬೇಡ್ರಿ. ನಿಮ್ಮ ವೀಡಿಯೋ ನೀವು ಆನ್ ಮಾಡಬೇಡ್ರಿ. ಆಮೇಲೆ ನಿಮ್ಮ ವೀಡಿಯೋ ನಿಮ್ಮ ಮನೇಲೇ ಬೇರೆ ಒಂದೇ ಅಂದರೆ ನೆಟ್ಟು ಏನಾದರೂ ಇವಾಗ ಒಂದೇ ಇಂಟರ್ನೆಟ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮನೆಯವ್ರದ್ದು ಒಂದೇ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡಿರ್ತೀರಾ, ಆ ಮೊಬೈಲ್ನಲ್ಲೂ ಆನ್ ಮಾಡೋದು. ಇನ್ನೊಂದು ಮೊಬೈಲ್ ನಿಮ್ಮ ಮಕ್ಳ ಮೊಬೈಲಲ್ಲಿ ಒಂದೇ ಇಂಟರ್ನೆಟ್ಟಿಂದ ಆನ್ ಮಾಡೋ ಹಾಗಿಲ್ಲ. ಅದು ನೀವು ಏನಾರು ಆ ಥರ ಇದ್ರೂ ಬೇರೆಯವ್ರ ವೀಡಿಯೋ ನಿಮ್ಮ ಮನೇಲಿರೋರ ಮೊಬೈಲ್ ಬೇರೆಯವ್ರ ವೀಡಿಯೋ ಆನ್ ಮಾಡಿ ಅವ್ರು ನಿಮ್ಮ ವೀಡಿಯೋ ಆನ್ ಮಾಡಿಸ್ಕೊಳ್ರಿ. ಆವಾಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಮಾನಿಟೈಸನ್ ಟೈಮಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಆವಾಗ
ನೀವೇನಾದರೂ ಒಂದೇ ಇಂಟರ್ನೆಟ್ಟಲ್ಲಿ ಎಲ್ಲ ನಿಮ್ಮ ವೀಡಿಯೋ ನೀವೇ ಆನ್ ಮಾಡ್ಕೊಂಡ್ರೆ ಮಾನಿಟೈಸನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಥರ ತಪ್ಪು ಆ ಥರ ಮಾಡೋಂಗಿಲ್ಲ. ರೂಲ್ಸ್ ಫಸ್ಟು ನೀವು ವೈ ಟಿ ರೂಲ್ಸ್ನ ಫಾಲೋ ಮಾಡಿ. ನೀವೇನಾದರೂ ವೈ ಟಿ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಮಾನಿಟೈಸನ್ ಆಗುತ್ತಲ್ಲ, 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ತಿರಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅವಾಗ ಏನೇನಾದರೂ ಮೇಲ್ ಕಳಿಸ್ತಾರೆ ಅವರು, ಈ ಥರ ಅದು ಸರಿ ಇಲ್ಲ ಇದು ಸರಿ ಇಲ್ಲ. ಅದಕ್ಕೆ ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೆಂಗೆ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ ಅಂದರೆ, ವಾಟ್ಸಪ್ಪಲ್ಲಿ ತುಂಬ ಜನ ಇರ್ತಾರಲ್ವ ನಿಮಗೆ. ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವ್ರಿಗೆ ನೀವು ವೀಡಿಯೋ ಆನ್ ಮಾಡಿದ ತಕ್ಷಣ ಫುಲ್ ಶೇರ್ ಮಾಡಿ ಅವ್ರಿಗೆ ನಮ್ಮ ವೀಡಿಯೋ. ಅವಾಗ ನಿಮಗೆ ಗೊತ್ತಿರೋರು ಅವ್ರಿಗೆ ಹೇಳಿ, ಅವರಿಗೆ ನಮ್ಮ ಸ್ವಲ್ಪ ವೀಡಿಯೋ ಆನ್ ಮಾಡಿ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅನ್ಕೊ ಪ್ರತಿಯೊಬ್ಬರಿಗೂ ಲಿಂಕ್ ಹಾಕಿ ಅಲ್ಲಿಂದ ನೀವು ಎಷ್ಟು ಜನ ನಿಮಗೆ ವಾಟ್ಸಪ್ಪಲ್ಲಿ ಇರ್ತಾರೆ, ಅವ್ರು ಏನಾದ್ರು ನೋಡಬೇಕು ಅಂದರೆ ಖಂಡಿತ ಅವ್ರು ಯಾರಾದರೂ ಒಂದು 50 ಜನ ಒಂದು ವಾಟ್ಸಪ್ಪಲ್ಲಿ ಇರೋದಿಲ್ವ, ಒಂದು 50 ಜನ ಫ್ರೆಂಡ್ಸ್ ಇರೋದಿಲ್ವ, ಅದರಲ್ಲಿ ಒಂದು 20 ಜನ ನೋಡ್ತಾರೆ ಬಿಡಿ. ಒಂದು 30 ಜನ ಇಲ್ಲಾಂದ್ರೆ ಒಂದು 20 ಜನನಾರ ನೋಡ್ತಾರೆ. 20 ಜನ ನೋಡಿದ್ರು ಅಂದರೆ ಆದಷ್ಟು ಲಾಂಗ್ ವೀಡಿಯೋ ಮಾಡಿ. ಲಾಂಗ್ ವೀಡಿಯೋ ಅಂದರೆ ಒಂದು 15ರಿಂದ 20 ನಿಮಿಷ, 20 ನಿಮಿಷದಿಂದ 25 ನಿಮಿಷ. ಜಾಸ್ತಿ ಲಾಂಗ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಲಾಂಗ್ ಮಾಡ್ತು ಅಂದರೆ ವೀಡಿಯೋನ ಬೇಜಾರಾಗೋಗುತ್ತೆ. ಒಳ್ಳೆ ಕಂಟೆಂಟ್ ಇದ್ದರೆ ನೋಡ್ತಾರೆ, ಒಳ್ಳೆ ಕಂಟೆಂಟು ಇತ್ತು ಅದರಿಂದ ಅವ್ರಿಗೇನಾರು ಒಂದು ಲಾಭ ಐತೆ ಅನ್ನಂಗಿದ್ರೆ ನೋಡ್ತಾರೆ. ಏನೂ ಇಲ್ಲದೇ ಸುಮ್ಮನೆ ಒಂದು 20 ನಿಮಿಷ ಎಳಿಬೇಕಲ್ಲ ಆ ವೀಡಿಯೋನ ಅಂದ್ಕೊಂಡು ಆ ಥರ ಲಾಂಗ್ ಮಾಡಿದ್ರೆ ಬೇಜಾರಾಗೋಗುತ್ತೆ. ಏನಾದ್ರು ಒಂದು ಒಳ್ಳೆ ಕಂಟೆಂಟ್ ಇರಲಿ ಅದರಲ್ಲಿ, ಆವಾಗ ನಿಮ್ಮ ವೀಡಿಯೋ ಖಂಡಿತ ಆನ್ ಮಾಡೇ ಮಾಡ್ತಾರೆ. ಮತ್ತು ಅಲ್ಲಿಂದ ಇನ್ಸ್ಟಾಗ್ರಾಮಲ್ಲಿ ಇರ್ತಾರಲ್ವ ನಿಮಗೆ ಫ್ರೆಂಡ್ಸ್ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಇರ್ತಾರಲ್ಲ, ಅವರಿಗೆ ಲಿಂಕ್ ಕಳಿಸಿ. ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿದ್ರೆ ನಿಮ್ಗೆ ಅಲ್ಲಿಂದನೂ ನಿಮ್ಗೆ ವಾಚ್ ಅವರ್ ಸಿಗುತ್ತೆ. ಅಲ್ಲಿರೋರು ಯಾರಾದರೂ ನಿಮಗೆ ಫ್ರೆಂಡ್ಸು ಯಾರಾದರೂ ಇದ್ದರೆ ಅಲ್ಲಿಂದ ವೀಡಿಯೋ ಆನ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ಆ ವಾಚ್ ಅವರ್ ಅಲ್ಲಿಂದನೂ ಕೌಂಟ್ ಆಗುತ್ತೆ. ಆಮೇಲೆ ಫೇಸ್ಬುಕ್ಕಲ್ಲಿ ಇರ್ತಾರಲ್ವ, ತುಂಬ ಜನ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿರ್ತಾರಲ್ವ, ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಫೇಸ್ಬುಕ್ಕಿಗೆ ಲಿಂಕ್ ಹಾಕಿದ್ರೆ ನಿಮಗೆ ಸುಮಾರು ಜನ, ಇವಾಗೇನು 1,000, 1,500, 2,000 ತುಂಬ ಜನ ಫ್ರೆಂಡ್ ಇರ್ತಾರಲ್ಲ, ಅದರಲ್ಲಿ ಒಂದು 50-100 ಜನ ನೋಡಲಿ ಬಿಡ್ರಿ, ಒಂದು 300-400 ಜನನಾರ ನೋಡಲಿ ಬಿಡ್ರಿ. ಅಲ್ಲಿಂದ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಬತ್ತು ಅಂದರೆ ನೀವು ಒಂದೇ ತಿಂಗಳಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಒಂದು ತಿಂಗಳಲ್ಲಿ ಅಂದರೆ ಆದಷ್ಟು ಜಾಸ್ತಿ ವೀಡಿಯೋಸ್ ಹಾಕಬೇಕು. ನೀವು ಯಾವತ್ತೋ ಒಂದೊಂದ್ಸಲ ಹಾಕ್ಬಿಟ್ಟು ನೀವು ಎಲ್ಲರಿಗೂ ಶೇರ್ ಮಾಡಿಬಿಡ್ತಿದ್ದೀವಿ ಆಗುತ್ತೆ ಅಂತ ಮಾಡ್ಕೋಬೇಡ್ರಿ. ಅದಂತೂ ಖಂಡಿತ ಸಾಧ್ಯವಿಲ್ಲ. ನೀವು ವೀಡಿಯೋ ಅಂದರೆ ಒಂದು ವಾರದಲ್ಲಿ ಒಂದು 3 ವೀಡಿಯೋನಾರು ಕೊಡೋಕ್ಕೆ ಟ್ರೈ ಮಾಡಬೇಕು. ವಾರದಲ್ಲಿ ಏನಾದರೂ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ವಾರದಲ್ಲಿ ಒಂದು 3 ವೀಡಿಯೋನಾದರೂ ಕೊಡಲೇಬೇಕು. ಆವಾಗಲೇ ಈ ವೈ ಟಿ ಆಗೋದಿಲ್ಲ ಅಂದರೆ ತುಂಬ ಕಷ್ಟ. ಸುಮ್ಮನೆ ವೀಡಿಯೋ ಅಪ್ಲೋಡ್ ಇದು ವೈ ಟಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಅಯ್ಯೋ ವಾಚ್ ಅವರ್ ಆಗಿಲ್ವಲ್ಲ ಅಂತ ಯೋಚನೆ ಮಾಡೋದು ಬದಲು ನೀವು ಆದಷ್ಟು ಸ್ವಲ್ಪ ಕಷ್ಟಪಟ್ಟರೆ ಖಂಡಿತ ಬೇಗ ಮಾನಿಟೈಸನ್ ಆನ್ ಆಗುತ್ತೆ. ಒಂದೇ ತಿಂಗಳಲ್ಲಿ ಮಾಡ್ಕೋಬೋದು ನೀವು. ನಾವು ಯಾರಿಗೂ ನಾವು ಇದು ಮಾಡಿದಾಗ ನಾವು ಮನ ಕುಕಿಂಗಲ್ಲಿ ಈ ಚಾನಲ್ ನಾವೇನು ಮಾಡಿದೆ ಗೊತ್ತಾ, ವಾಚ್ ಅವರ್ಗೆ ನಾವು ಯಾರಿಗೂ ಕಳಿಸ್ಲೇ ಇಲ್ಲ. ಬರೀ ಸಬ್ಸ್ಕ್ರೈಬರ್ ಅಷ್ಟೇ ನಾವು ನೋಡ್ತಾ ಇದ್ದು. ನಮಗೆ ವಾಚ್ ಅವರ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. 4,000 ವಾಚ್ ಅವರ್ ಬೇಕು ಅಂತ ಗೊತ್ತು, ಆದರೆ ಈ ಥರ ಎಲ್ಲ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಮಾಡಿದ್ರೆ ನಮಗೆ ಬೇಗ ಮಾನಿಟೈಸನ್ ಆನ್ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಸುಮ್ಮನೆ ಚಾನಲ್ ಓಪನ್ ಮಾಡೋದು ಅಷ್ಟೇ. ನಾವು ಸುಮ್ಮನೆ ಚಾನಲ್ ಓಪನ್ ಮಾಡಿ ನಾವು ಕುಕ್ಕಿಂಗ್ ವೀಡಿಯೋ ಅಷ್ಟೇ ಹಾಕ್ಕೊಂಡು ಹೋಗ್ತಾ ಇದ್ದದ್ದು. ಆದರೆ ಜಾಸ್ತಿ ಲೈವ್ ಮಾಡ್ತಾಯಿದ್ದು ನಾವು, ತುಂಬ ಅಂದರೆ ತುಂಬ ಲೈವ್. ಒಂದು ದಿನಕ್ಕೆ 3 ಸಲ ಲೈವ್ ಮಾಡ್ತಾಯಿದ್ದೆ ನಾನು. 3 ಸಲ ಲೈವ್ ಮಾಡ್ತಾಯಿದ್ದೆ. ಆಗ ನಮ್ಮದು ಬೇಗ ಇದು ಒಂದು ವೀಡಿಯೋ ಡೈಲಿ ಹಾಕ್ತಾಯಿದ್ದು ನಾವು. ಡೈಲಿ ವೀಡಿಯೋಸ್ ಒಂದೊಂದು ದಿವಸಕ್ಕೆ ನಾನು 5 ವೀಡಿಯೋ ಮಾಡ್ತಾಯಿದ್ದೆ ಗೊತ್ತಾ. 5 ವೀಡಿಯೋ. ನಾನು ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತೀನಲ್ಲ, ಕುಕ್ಕಿಂಗ್ ಕೆಲಸದಲ್ಲಿ ಸ್ಟ್ಯಾಂಡ್ ಜೊತೆಲೇ ತಗೊಂಡು ಹೋಗ್ತಾಯಿದ್ದೆ. ಮನೇಲಿ ನಾವು ಅದಕ್ಕೆ ಅಂತ ಸಪ್ರೇಟಾಗಿ ಏನು ಮಾಡ್ತಾ ಇರಲಿಲ್ಲ ವೀಡಿಯೋನ. ಸ್ಟ್ಯಾಂಡ್ ತಗೊಂಡೋಗಿ ಒಂದೊಂದು ಮನೇಲಿ ನಾನು ಒಂದು 7-8 ಜಾಸ್ತಿನೇ ಮಾಡ್ತಿದ್ದೆ. 7-8 ಮನೆ ಜಾಸ್ತಿನೇ ಮಾಡ್ತಾಯಿದ್ದೇನೋ ಅವಾಗ. ಒಂದೊಂದು ಮನೇಲೂ 4 ಐಟಮು 5 ಐಟಮ್ ಮಾಡ್ತಾಯಿದ್ದೆ ಒಂದೊಂದು ಮನೇಲಿ. ಆವಾಗ ಏನು ಮಾಡುವೆ, ಯಾವ್ಯಾವ ವೀಡಿಯೋ ಬೇಕು ಒಂದೊಂದು ಮನೇಲಿ 2 ವೀಡಿಯೋ ಮಾಡ್ಕೊತಾಯಿದ್ದೆ. ಒಂದೊಂದು ಮನೇಲಿ 2 ವೀಡಿಯೋ ವೀಡಿಯೋ ಮಾಡ್ಕೊತಾಯಿದ್ದೆ ಸ್ಟ್ಯಾಂಡ್ ತೊಗೊಂಡೋಗಿ. ಡೈಲಿ ಅಪ್ಲೋಡ್ ಮಾಡ್ದೋ ನಾವು, ಒಂದು ದಿನವೂ ಬಿಟ್ಟಿಲ್ಲ. ಡೈಲಿ ಅಪ್ಲೋಡ್ ಮಾಡ್ದೋ, ಬೇಗ ಮಾನಿಟೈಸನ್ ಆನ್ ಆಗೋಯ್ತು. ಒಂದು ವೀಡಿಯೋ ವೈರಲ್ ಆಯಿತು. ಅದೇ ಥರ ನೀವು ಡೈಲಿ ವೀಡಿಯೋಸ್ ಹಾಕಿ ಬೇಗ ಆಗೋಗುತ್ತೆ ನಿಮ್ಮದು. ಬೇಗ ಮಾನಿಟೈಸನ್ ಆನ್ ಆಗುತ್ತೆ. ಯಾವ್ದಾರ ಒಂದು ವೀಡಿಯೋ ವೈರಲ್ ಆಗುತ್ತೆ, ಅದರಿಂದ ನಿಮಗೆ ಸಬ್ಸ್ಕ್ರೈಬರು ಬಂದುಬಿಡ್ತಾರೆ. ಅಷ್ಟೇ ಐಡಿಯಾ, ಬೇಗ ಮಾಡ್ಕೋಬೋದು. ಸ್ವಲ್ಪ ಮನ್ಸು ಕೊಡಬೇಕು ಅಷ್ಟೇ. ಇದಕ್ಕೆ ನಾವು ಚಾನಲ್ ಓಪನ್ ಮಾಡಿ ಸ್ವಲ್ಪ ಸೋಮಾರಿತನ ತೋರಿಸ್ತು ಅಂದರೆ ಆಗೋದಿಲ್ಲ. ಇದು
ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು. ಯಾವುದೇ ಕೆಲಸ ಮಾಡಿದ್ರು ಇಂಟ್ರೆಸ್ಟ್ ಕೊಟ್ಟರೆ ಖಂಡಿತ ಆಗುತ್ತೆ. ಆ ಥರ ನೀವು ಅದೇ ಥರನೇ ಇಂಟ್ರೆಸ್ಟ್ ಕೊಟ್ಟರೆ ಬೇಗ ನೀವು ಕಂಪ್ಲೀಟ್ ಮಾಡ್ಕೊಬೋದು 4,000ನ. ನಾನು ಯಾವ ಟಿಪ್ಸ್ ಹೇಳಿದ್ದೀನಿ ಆ ಟಿಪ್ನ ನೀವು ಫಾಲೋ ಮಾಡಿ ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೊತೀರ. ಒಂದೇ ತಿಂಗಳಲ್ಲಿ ಆನ್ ಮಾಡ್ಕೊತೀರ, ಒಂದೇ ತಿಂಗಳಲ್ಲಿ. ಅರ್ಥ ಆಯ್ತಾ? ಇನ್ನೇನು ಅಷ್ಟೇ. ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕೇಳಬೇಕು ಅನ್ನಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ದಯವಿಟ್ಟು ತಿಳಿಸ್ಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಇನ್ನೂ ಒಂದು ಚಾನಲ್ ಐತೆ ನಮ್ಮದು, ನಮನ ವಿಜಯ್ ಕುಮಾರ್ ಅಂತ ನಮ್ಮದು ಇನ್ನೂ ಒಂದು ಚಾನಲ್ ಇದೆ. ದಯವಿಟ್ಟು ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅದರಿಂದನೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.